ನೋಡ್ತಿದ್ದೀರಾ ಎಷ್ಟು ಸಕ್ಕತ್ತಾಗಿ ಬಂದಿದೆ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಪೀಸ್ ಆಫ್ ಆರ್ಟ್ ಅಂತ ಕರಿಬಹುದು ಇದನ್ನ. ಹಾಗೆ ಸ್ಪಾಯ್ಲರ್ ಕೂಡ ನೋಡಬಹುದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪಾಯ್ಲರ್ಸ್ ಕೂಡ ಇಲ್ಲಿ ಸಿಗುತ್ತೆ. ಆಕ್ಚುಲಿ ಕಾರ್ ಪರ್ಫಾರ್ಮೆನ್ಸ್ ಅಲ್ಲಿ ಬಾಡಿ ಕಿಟ್ ಕನ್ವರ್ಷನ್ ಮಾಡಬೇಕು ಅಂತ ನಮ್ಮವರು ಕೇರಳ ಹೋಗ್ತಾರೆ, ಅಂತದ್ರಲ್ಲಿ ಕೇರಳ ಗಾಡಿನ ಇಲ್ಲಿಗೆ ಬಂದಿದೆ. ಏನಕ್ಕಂದ್ರೆ ಇಲ್ಲಿ ಪ್ರೈಸಿಂಗು ಕೂಡ ಅಫೋರ್ಡಬಲ್ ಇದೆ ಅಂಡ್ ಕೆಲಸ ಕೂಡ ನಿಮ್ ಕಣ್ಮುಂದನೆ ಮಾಡ್ಕೊಡ್ತಾರೆ. ಬೇರೆ ಕಡೆ ಹೋದ್ರೆ ನಿಮ್ಗೆ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ ಕೆಲಸ ಮಾಡ್ಕೊಳಕ್ಕೆ. ಇಲ್ಲಿ ನೋಡಿ ಅಕಾರ್ಡ್ ಗೆ ಫಿಟ್ಟಿಂಗ್ ಮಾಡ್ತಾ ಇದಾರೆ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ಸ್ ಯಾವ್ದೆಲ್ಲ ಇದೆ, ಕ್ರೂಸ್ ಆಗಿರ್ಬೋದು, ಅಕಾರ್ಡ್ ಆಗಿರ್ಬೋದು, ಸಿವಿಕ್ ಆಗಿರ್ಬೋದು, ಆಕ್ಟೇವಿಯಾ ಆಗಿರ್ಬೋದು, ಎಲ್ಲಾ ಕಾರ್ಗೂ ಇವರು ಕಂಪ್ಲೀಟ್ ಬಾಡಿ ಕಿಟ್ ನ ಇನ್ಸ್ಟಾಲ್ ಮಾಡ್ಕೊಡ್ತಾರೆ. ಕಸ್ಟಮರ್ ಕಣ್ಮುಂದನೆ ಫಿಟ್ಟಿಂಗ್ ಮಾಡ್ಕೊಡ್ತಾ ಇದಾರೆ. ಇದಾದ್ಮೇಲೆ ಫಿನಿಶಿಂಗ್ ಕೂಡ ಆಗುತ್ತೆ ಇಲ್ಲಿ. ಸೊ ಇನೋವಾ ಎಲ್ಲಾ ತರ ಕನ್ವರ್ಷನ್ ಮಾಡ್ತೀರಾ? ಎಲ್ಲಾ ತರ ಕನ್ವರ್ಷನ್ ಮಾಡ್ತೀವಿ ಸರ್. ಟೈಪ್ 2 ಇಂದ ಟೈಪ್ 3 ಇಂದ ಟೈಪ್ 4 ಗೆ ಕನ್ವರ್ಷನ್ ಮಾಡ್ತೀವಿ. 2 ಪೀಸಸ್ ಸೆಂಟರ್ ನಲ್ಲಿ ಕಟ್ ಆಗಿಬಿಟ್ಟು ಕ್ರಾಕ್ ಬಿದ್ರೇನು ನಾವು ಅಟ್ಯಾಚ್ಮೆಂಟ್ ಮಾಡಬಹುದು. ಎಷ್ಟು ಹೊಡೆದೋಗಲ್ಲ. ಶೋಕಿ ಮಾಡಬೇಕು, ನಮ್ ಗಾಡಿ ಚೆನ್ನಾಗಿ ಕಾಣಬೇಕು, ಗಾಡಿ ಹೋಗ್ತಿದ್ರೆ ರೋಡಲ್ಲಿ ಎಲ್ಲರೂ ತಿರುಗಿ ನೋಡ್ಬೇಕು ಅಂದ್ರೆ ಆತರ ಏನ್ ಬೇಕೆಲ್ಲ ಮಾಡ್ಕೊಡ್ತೀರಾ ಒಟ್ನಲ್ಲಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇವಾಗ ನಾನು ಓಡಿಸ್ತಿರುವಂತಹ ಗಾಡಿ ಬಂದು ಕ್ರೂಸು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ವೀಕ್ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ MVP ಅವರ ಚಾನಲ್ ಅಲ್ಲಿ ನಾನು ಫೋರ್ಡ್ ಇಕೋ ಸ್ಪೋರ್ಟ್ ಸೇಲ್ಗಿರೋದ್ರ ಬಗ್ಗೆ ಹಾಕಿದ್ವಿ. ಇಮಿಡಿಯೇಟ್ ನೆಕ್ಸ್ಟ್ ಡೇ ಸೇಲ್ ಆಗಿದೆ ಗಾಡಿ. ಇವಾಗ ನಾನು ಈ ಗಾಡಿ ತಗೊಂಡಿದ್ದೀನಿ, ಕ್ರೂಸ್ ನ. ಇದು ಬಂದು ಬ್ಲಾಕ್ ಕಲರ್ ಕ್ರೂಸು. ಸೊ LTZ 2011 ಮಾಡೆಲ್ ನಾನು ತಗೊಂಡಿರುವಂತದ್ದು. ಇವಾಗ ಪ್ರೆಸೆಂಟ್ಲಿ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಶಾರ್ಟ್ಸ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು. ಸಣ್ಣ ಪುಟ್ಟ ಬಂಪರ್ ಮೇಲೆ ಆಗಿರ್ಬೋದು, ಮತ್ತೆ ಫೆಂಡರ್ ಮೇಲೆ ಅಂಡ್ ಒಂದು ಡೋರ್ ಮೇಲೆ ಸ್ಕ್ರಾಚಸ್ ಇದೆ. ಐ ಥಿಂಕ್ ಪ್ರೀವಿಯಸ್ ಓನರ್ ಬಂದ್ಬಿಟ್ಟು ಅವ್ರಿಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಡ್ರೈವಿಂಗ್ ಬರ್ತಿರ್ಲಿಲ್ಲ ಅನ್ಸುತ್ತೆ. ಅದರಲ್ಲೂ ಕೂಡ ಇದು ಸ್ವಲ್ಪ ಲಾಂಗ್ ಸೆಡಾನ್ ಆಗಿರೋದ್ರಿಂದ, ಲಾಂಗ್ ವೀಲ್ ಬೇಸ್ ಹೊಂದಿರುವಂತಹ ಸೆಡಾನ್ ಆಗಿರೋದ್ರಿಂದ ಅವ್ರಿಗೆ ಓಡ್ಸಕ್ ಆಗ್ದಲೆ ಇದನ್ನ ಮಾರಿದ್ದಾರೆ ಅಂತ ಅನ್ಕೊಂತೀನಿ. ಇದು ಬಂದು ಸೆಕೆಂಡ್ ಓನರ್ ಗಾಡಿ. ಸೊ ಬ್ಯೂಟಿಫುಲ್ ಆಗಿದೆ ಗಾಡಿ, ಓಡಿಸೋದಕ್ಕೆಲ್ಲ ಸಕ್ಕದಾಗಿದೆ. ಇಂಟೀರಿಯರ್ ನೀವೇ ನೋಡ್ತಾ ಇದ್ರೆ ತುಂಬಾ ನೀಟ್ ಆಗಿದೆ ಕಂಡೀಷನ್. ಸೊ ಈ ಗಾಡಿಗೆ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಸೊ ಈ ಗಾಡಿ ಬಂದ್ಬಿಟ್ಟು ಆಕ್ಚುಲಿ ಮಾಡಿಫಿಕೇಶನ್ಗೆ ಸೂಟಬಲ್ ಗಾಡಿ. ಯಾವುದೇ ತರ ಮಾಡಿಫಿಕೇಶನ್ ಬೇಕಾದ್ರೂ ಇದಕ್ಕೆ ಮಾಡಬಹುದು. ತುಂಬಾ ಸ್ಪೋರ್ಟಿಯಾಗಿ ಕಾಣುತ್ತೆ, ಒಂದು ಸ್ಪೋರ್ಟಿ ಕಾರ್ ತರ ಕಾಣುತ್ತೆ. ಸೊ ಯಾವ ತರ ಮಾಡ್ತಾರೆ ಮಾಡಿಫಿಕೇಶನ್, ಅಂಡ್ ಎಸ್ಪೆಷಲಿ ನಾನು ಹೋಗ್ತಿರುವಂತಹ ಒಂದು ಸ್ಟೋರ್ ಬಂದ್ಬಿಟ್ಟು, ಮಾಡಿಫಿಕೇಶನ್ ಶಾಪ್ ಬಂದ್ಬಿಟ್ಟು ಬೆಂಗಳೂರಲ್ಲೇ ಒನ್ ಆಫ್ ದಿ ಫೇಮಸ್. ನನಗೆ ಇವ್ರ ಬಗ್ಗೆ ಗೊತ್ತಾಯ್ತು, ತಿಳ್ಕೊಂಡೆ, ಇವ್ರದ್ದು ಕ್ಯಾಟ್ಲಾಗ್ ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾಡಿಫಿಕೇಶನ್ ಎಲ್ಲ. ಫೋಟೋಸ್ ಎಲ್ಲ ತಗೊಂಡಿದ್ದೆ, ವಸೀಮ್ ಅನ್ನೋರು ಕಳ್ಸಿಕೊಟ್ಟಿದ್ರು. ನಾನು ಹೋಗ್ತಿರೋದು ಬಂದ್ಬಿಟ್ಟು ಕಾರ್ ಪರ್ಫಾರ್ಮೆನ್ಸ್ ಅನ್ನುವಂತಹ ಒಂದು ಮಾಡಿಫಿಕೇಶನ್ ಸೆಂಟರ್ಗೆ. ಇಲ್ಲಿ ಯಾವ ರೀತಿ ಈ ಕಾರ್ಗೆ ಮಾಡಿಫಿಕೇಶನ್ ಮಾಡ್ತಾರೆ ಅಂಡ್ ಇವಾಗ ಆಸ್ ಆಫ್ ನೌ ಇರುವಂತಹ ಒಂದು ರೀಫರ್ಬಿಶ್ಮೆಂಟ್ ಗಳನ್ನ ಯಾವ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಕ್ರೂಸ್ ನ, ಅಂದ್ರೆ ನಾನು ಒನ್ ಆಫ್ ದಿ ಫೇವರೇಟ್ ಕಾರ್ ನ ಫೈನಲಿ ಓಡಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ಮಾಡಿಫೈ ಮಾಡಿಸ್ತಾ ಇದ್ದೀನಿ. ತುಂಬಾ ಖುಷಿ ಇದೆ, ಅದೇ ತರ ಸ್ವಲ್ಪ ಬೇಜಾರಿದೆ ಫೋರ್ಡ್ ಇಕೋ ಸ್ಪೋರ್ಟ್ ನ ಕಳ್ಕೊಂಡಿರೋದು. ಇವಾಗ ತಡ ಮಾಡೋದ್ ಬೇಡ ವೀಕ್ಷಕರೇ, ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಫೈನಲಿ 6 ದಿನ ಆದ್ಮೇಲೆ ಇವತ್ತು ನಾನು ಕಾರ್ ಪರ್ಫಾರ್ಮೆನ್ಸ್ ಗೆ ಬಂದಿದ್ದೀನಿ. ನನ್ನ ಕಾರ್ ರೆಡಿ ಆಗ್ತಿದೆ ಆ ಕಡೆ. ಇವಾಗ ಕಂಪ್ಲೀಟ್ ಫಿನಿಶಿಂಗ್ ಆಗಿಲ್ಲ. ಫಿನಿಶಿಂಗ್ ಆದ್ಮೇಲೆ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಶಾರ್ಟ್ಸ್ ಕೂಡ ಹಾಕಿರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಆ ಶಾರ್ಟ್ಸು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇವಾಗ ಕಾರ್ ಪರ್ಫಾರ್ಮೆನ್ಸ್ ಅಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲೇ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ, ನೋಡ್ತಿರ್ಬೋದು. ಇವರು ಆಟೋಮೊಬೈಲ್ ಎಂಥೂಸಿಯಾಸ್ಟ್ ಮಿಟ್ಸುಬಿಷಿ ಸಿಡಿಯಾ ಇಟ್ಕೊಂಡಿದ್ದಾರೆ. ಸೊ ಇದನ್ನ ಇಲ್ಲೇ ಮಾಡಿಫೈ ಮಾಡಿಸಿರೋದು ನೋಡ್ತಿರ್ಬೋದು. ಕಂಪ್ಲೀಟ್ ಫ್ರಂಟ್ ಅಲ್ಲಿ ಬಾಡಿ ಕಿಟ್ ಹಾಕಿದ್ದಾರೆ, ಹೆಡ್ ಲ್ಯಾಂಪ್ಸ್ ಕೂಡ ಹಾಕಿದ್ದಾರೆ. ಹೆಡ್ ಲ್ಯಾಂಪ್ಸು ಕೂಡ ಕಸ್ಟಮೈಸ್ಡ್ ಹೆಡ್ ಲ್ಯಾಂಪ್ಸು, ಯಾವ್ದು ಬೇಕು ಅದನ್ನ, ಯಾವ್ದು ಫಿಟ್ ಆಗುತ್ತೆ, ಸೂಟಬಲ್ ಆಗುತ್ತೆ ಅದನ್ನ ಫಿಟ್ ಮಾಡಿಕೊಡ್ತಾರೆ. ಅಲಾಯ್ ವೀಲ್ಸ್ ಕೂಡ ಇಲ್ಲೇ ಸಿಗುತ್ತೆ. ಅಂಡ್ ಆಲ್ಸೋ ಈ ತರ ವುಡ್ ಸ್ಕೂಪ್, ಆಕ್ಚುಲಿ ಇದು ಇಲ್ಲಿ ಬರುತ್ತೆ ಬಾನೆಟ್ ಮೇಲೆ, ಅದನ್ನ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್ ಟೇಸ್ಟ್ ತಕ್ಕಂಗೆ. ಸೊ ಇದನ್ನ ನೀವು ಎಲ್ಲಿ ಬೇಕಾದ್ರೂ ಹಾಕ್ಸ್ಕೊಬಹುದು. ಅಂಡ್ ಬಾನೆಟ್ನ ಇನ್ನೊಂದು ಹೇಳಬೇಕು, ಬಾನೆಟ್ನ ಕಟ್ಟಬೇಕಾದ್ರೂ ಮಾಡಿ ನಿಮಗೆ ವುಡ್ ಸ್ಕೂಪ್ ಮಾಡಿಕೊಡ್ತಾರೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಕೂಪು. ಇಲ್ಲ ನಿಮಗೆ ಆ್ಯಡ್-ಆನ್ಸ್ ಹಾಕ್ತೀನಿ, ಕಟ್ ಮಾಡೋದೆಲ್ಲ ಬೇಡ, ರೀಸೇಲ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಮಾಡಿಸ್ಕೊಬೋದು. ನೋಡ್ತಿದ್ದೀರಾ ಎಷ್ಟು ಸಕ್ಕತ್ತಾಗಿ ಬಂದಿದೆ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಪೀಸ್ ಆಫ್ ಆರ್ಟ್ ಅಂತ ಕರಿಬೋದು ಇದನ್ನ. ಹಾಗೆ ಸ್ಪಾಯ್ಲರ್ ಕೂಡ ನೋಡ್ಬೋದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪಾಯ್ಲರ್ಸ್ ಕೂಡ ಇಲ್ಲಿ ಸಿಗುತ್ತೆ ಆಕ್ಚುಲಿ ಕಾರ್ ಪರ್ಫಾರ್ಮೆನ್ಸ್ ಅಲ್ಲಿ. ಸೊ ಇಲ್ಲೊಂದು ಸ್ಪಾಯ್ಲರ್ ನೋಡ್ತಾ ಇರ್ಬೋದು, ಯಾವ ತರ ಬೇಕಾದ್ರೂ ಸ್ಪಾಯ್ಲರ್ ಸಿಗುತ್ತೆ. ಲಿಪ್ ಸ್ಪಾಯ್ಲರ್ ಬೇಕಾ ಅದು ಕೂಡ ಸಿಗುತ್ತೆ. ಸೊ ಮಿಟ್ಸುಬಿಷಿ ಸಿಡಿಯಾ ಇವಾಗ ನೋಡ್ತಿರೋಂಥದ್ದು ರೆಡ್ ಕಲರ್ ಅಲ್ಲಿ ಸಕ್ಕತ್ತಾಗಿ ಕಾಣ್ತಾ ಇದೆ. ಅಂಡ್ ಇದು ಕಂಪ್ಲೀಟ್ ರೀಪೇಂಟ್ ಆಗಿದೆ. ಈ ತರ ಬ್ಯೂಟಿಫುಲ್ ಕಲರು ನಿಮಗೆ OEM ಅಲ್ಲಿ ಬರಲ್ಲ ಸಿಡಿಯಾದಲ್ಲಿ.
ಆ್ಯಕ್ಚುಲಿ ಯೆಲ್ಲೋ ಕಲರ್ ಎಲ್ಲ ಬರುತ್ತೆ, ಬಟ್ ಈ ಕಲರ್ ಬಂದ್ಬಿಟ್ಟು ಕಂಪ್ಲೀಟ್ ರೀಪೇಂಟ್ ಆಗಿರೋದು, ಇಲ್ಲೇ ರೀಪೇಂಟ್ ಆಗಿರುವಂಥದ್ದು. ಕಾರ್ ಪರ್ಫಾರ್ಮೆನ್ಸಲ್ಲಿ ನಿಮಗೆ ಬಾಡಿ ಪೇಂಟ್ ಆಗಿರ್ಬೋದು, ಕಂಪ್ಲೀಟ್ ಈ ಒಂದು ಬಾಡಿ ಕಿಟ್ ಆಗಿರ್ಬೋದು, ಡೆಂಟಿಂಗ್ ಪೇಂಟಿಂಗ್ ಕೂಡ ಮಾಡ್ತಾರೆ, ಆಕ್ಸೆಸರೀಸ್ ಕೂಡ ಇದೆ, ಆ್ಯಂಡ್ ಆಲ್ಸೋ ಅಲಾಯ್ ವೀಲ್ಸ್ ಕೂಡ ಫಿಟ್ ಮಾಡ್ತಾರೆ, ಆ್ಯಂಡ್ ಸ್ಟೇರಿಂಗ್ ವೀಲ್ ಆಗಿರ್ಬೋದು, ಮತ್ತು ಲಿಪ್ ಸ್ಪಾಯ್ಲರ್ ಆಗಿರ್ಬೋದು, ಸ್ಪಾಯ್ಲರ್ ಲೈಟಿಂಗ್ ಅಂತೆ ಸಖತ್ತಾಗಿದೆ. ಆ್ಯಂಡ್ ಆಲ್ಸೋ ನೋಡ್ತಿರ್ಬೋದು ಕಂಪ್ಲೀಟ್ ಹೈಡ್ರೋ ಡಿಪ್ಪಿಂಗ್ ಕೂಡ ಮಾಡಿಕೊಡ್ತಾರೆ. ಯಾವ್ಯಾವ ಪಾರ್ಟ್ ಬೇಕು, ಕಾರ್ಬನ್ ಫೈಬರ್ ಫಿನಿಶ್ ಬೇಕಾ, ಅದು ಕೂಡ ನಿಮಗೆಲ್ಲ ಸಿಗೋ ಅಂಥದ್ದು. ಇವಾಗ ಇವರ ಏನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಲ್ಲಿ ಆ್ಯಕ್ಚುಲಿ ವಸೀಮ್ ಅವ್ರು ಇದ್ದಾರಂತೆ. ಬನ್ನಿ, ಈ ಆ್ಯಕ್ಚುಲಿ ವಸೀಮ್ ಅನ್ನೋರು ಓನರು ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಮಾಡಿದ್ರು. ಅವ್ರನ್ನ ಅಲ್ಲೋಗಿ ಮಾತಾಡ್ಸೋಣ, ಆ್ಯಂಡ್ ಅಲ್ಲೇ ಕಂಪ್ಲೀಟ್ ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಸುಮಾರು ಕಾರ್ಗಳಿತ್ತು, ಆ್ಯಂಡ್ ಆಲ್ಸೋ ನೋಡ್ತಿರ್ಬೋದು ಎಷ್ಟು ಕಾರ್ಗಳಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಅರ್ಥ ಮಾಡ್ಕೋಬೋದು. ಆಟೋಮೊಬೈಲ್ ಎಂಥೂಸಿಯಾಸ್ಟ್ಗಳು ಮುಂಚೆಯಿಂದ ಕೂಡ ಇಲ್ಲಿಗೆ ಬರ್ತಾಯಿದ್ರು ಆ್ಯಂಡ್ ಬರ್ತಾರೆ ಕೂಡ. ಇತ್ತೀಚೆಗೆ ಮಾರ್ಕೆಟಿಂಗ್ ಎಲ್ಲ ಮಾಡಿ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಇನ್ನಷ್ಟು ಹೆಚ್ಚು ಮಾಡ್ಕೋತಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ಥರ ಮಾಡಿಫಿಕೇಷನ್ ಬೇಕು ಅಂತ ಹೇಳಿದ್ರು ಕೂಡ ಬೆಂಗಳೂರಲ್ಲೇ ಮಾಡಿಸ್ಬೋದು, ಕಮ್ಮಿ ಪ್ರೈಸಲ್ಲಿ ಆಗುತ್ತೆ. ನೀವು ಕೇರಳಕ್ಕೆ ಹೋಗಿ ಮಾಡಿಸ್ತೀರಾ ಅಂತ ಹೇಳಿದ್ರೆ ಒಂದು ಎಕ್ಸ್ಪೆನ್ಸಿವ್, ಟ್ರಾವೆಲ್ ಎಕ್ಸ್ಪೆನ್ಸಸ್ ಕೂಡ ಆ್ಯಡ್ ಆಗುತ್ತೆ. ಆ್ಯಂಡ್ ಆಲ್ಸೋ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಸರ್ವಿಸ್ ಸಿಗಲ್ಲ, ಬಟ್ ಇಲ್ಲಿ ನಿಮಗೆ ಸರ್ವಿಸ್ ಕೂಡ ಸಿಗುತ್ತೆ, ಅದು ಅಡಿಷ್ನಲ್ ಬೆನಿಫಿಟ್ ಅಂತ ಹೇಳ್ಬೋದು. ಬನ್ನಿ ಇವಾಗ ಅಲ್ಲಿ ಡೈರೆಕ್ಟಾಗಿ ಹೋಗ್ಬಿಡೋಣ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ವೀಕ್ಷಕರೇ, ನಾನೀಗ ಕಾರ್ ಪರ್ಫಾರ್ಮೆನ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಬಂದಿದ್ದೀನಿ. ನೀವು ಬೇರೆ ಕಡೆ ನೋಡಿರ್ಬೋದು, ಬಂಪರ್ನ ಫಿಟ್ ಮಾಡ್ತಾ ಇರ್ತಾರೆ, ಡಿಫ್ಯೂಸರ್ಗಳನ್ನ ಫಿಟ್ ಮಾಡ್ತಾ ಇರ್ತಾರೆ, ರೆಡಿಮೇಡ್ ಬಂಪರ್ಗಳು ಸಿಗ್ತವೆ, ಅದನ್ನು ಫಿಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ನಿಮಗೆ ಅಷ್ಟೊಂದು ಲುಕ್ ಬರಲ್ಲ, ಆ್ಯಂಡ್ ಆಲ್ಸೋ ಅದು ಬಾಳಿಕೆ ಕೂಡ ಬರಲ್ಲ. ಬಟ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ನನ್ನ ಕಾರ್ಗೆ ಮಾಡಿಸ್ಬೇಕು ಅಂತ ಬಂದಾಗ ಇದನ್ನೆಲ್ಲ ನೋಡಿನೇ ನಾನು ಇಷ್ಟಪಟ್ಟು ನನ್ನ ಕಾರ್ಗೆ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡಿದ್ದು. ಆ್ಯಂಡ್ ಜೊತೆಗೆ ನಮ್ಮ ಜೊತೆಗೆ ಬಂದು ಕಾರ್ ಪರ್ಫಾರ್ಮೆನ್ಸ್ನ ಓನರ್ ಆಗಿರುವಂತಹ ವಸೀಮ್ ಸರ್ ಇದ್ದಾರೆ. ಸೊ ಇವಾಗ ಈ ಒಂದು ಬಾಡಿ ಕಿಟ್ ಇನ್ಸ್ಟಾಲೇಷನ್ ಅಂದ್ರೆ ಒಂದು ದೊಡ್ಡ ಪ್ರೊಸೆಸ್, ಆ್ಯಕ್ಚುಲಿ ಸುಮ್ಮನೆ ಈಸಿಯಾಗಿ ಆಗಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಏನೋ ಒಂದು ನೀವು ಇದನ್ನೇ ಬಾಡಿ ಕಿಟ್ ಅಂತ ಅನ್ಕೊಂಡಿರ್ಬೋದು, ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ. ಬಟ್ ಇದು ಡೈ ಅಂತೆ, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ತಡ ಮಾಡೋದು ಬೇಡ, ನಮ್ಮ ಜೊತೆಗೆ ವಸೀಮ್ ಸರ್ ಇದ್ದಾರೆ, ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಬಿಡೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಇವಾಗ ಇಷ್ಟೊಂದೆಲ್ಲ ಇದೆ ಸರ್ ಗಾಡಿಗಳು, ಪೋಲೋ ಆಗಿರ್ಬೋದು, ಸ್ವಿಫ್ಟ್ ಡಿಸೈರು, ಸ್ವಿಫ್ಟಲ್ಲೇ ಎಲ್ಲ ಟೈಪ್ 1 ಟೈಪ್ 2 ಎಲ್ಲ ಪ್ರತಿಯೊಂದು ಇಟ್ಕೊಂಡಿದ್ದೀರಾ, ಸಿವಿಕ್ ಇಟ್ಕೊಂಡಿದ್ದೀರಾ, ಆ್ಯಂಡ್ ಈ ಕಡೆ ಬಂದರೆ ಅಕಾರ್ಡ್ ಎಲ್ಲ ಇಟ್ಕೊಂಡಿದ್ದೀರಾ. ಇಷ್ಟೊಂದೆಲ್ಲ ಬಾಡಿ ಕಿಟ್ಸ್ ಇದೆ. ಸೊ ಇವಾಗ ಬಾಡಿ ಕಿಟ್ಸು ಯಾವ ಥರ ಇನ್ಸ್ಟಾಲ್ ಮಾಡ್ತೀರಾ, ಏನು ಪ್ರೊಸೆಸ್ ಇರುತ್ತೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಪ್ರೊಸೆಸ್ ಅಂದ್ರೆ ಸರ್, ಬಾಡಿ ಕಿಟ್ಸ್ ಅಂದ್ರೆ ಇದು FRP ನಲ್ಲಿ ರೆಡಿ ಆಗೋದು. ಇದು ಬಂದ್ಬಿಟ್ಟು FRP ರಾ ಮೆಟೀರಿಯಲ್ಸ್ ಇದೆಲ್ಲ. ಓಕೆ, ರಾ ಮೆಟೀರಿಯಲ್ಸ್ ನಲ್ಲಿ ನಾವು ಏನ್ ಮಾಡ್ತೀವಿ, ಇದರಲ್ಲಿ ಕೆಮಿಕಲ್ಸ್ ಎಲ್ಲ ಬರುತ್ತೆ. ಕೆಮಿಕಲ್ಸ್ ನಲ್ಲಿ ಈ ತರ ಡೈನಲ್ಲಿ ನಾವು ಪೀಸ್ ಹಾಕ್ತಿವಿ. ಪೀಸ್ ಹಾಕ್ಬಿಟ್ಟು ಫಿನಿಶಿಂಗ್ ಪ್ರಾಡಕ್ಟ್ ಮೇಲೆ ಇದರಲ್ಲಿ ಡೈನಲ್ಲಿ ತೆಗ್ದ್ಬಿಟ್ಟು ನಾವು ಒಂದು ಪೀಸ್ ಕಸ್ಟಮರ್ಗೆ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಓಕೆ, ಆಮೇಲೆ ಅದು ಇನ್ಸ್ಟಾಲ್ ಮಾಡಿದಾದ್ಮೇಲೆ ಫಿನಿಶಿಂಗ್ ಮೇನ್ ಇದು. ಇವಾಗ ಕಸ್ಟಮರ್ ಏನ್ ಮಾಡ್ತಾರೆ, ಪೀಸ್ ಹಾಕ್ಬಿಟ್ಬಿಡಿ ಸರ್, ನಾವು ಬೇರೆ ಕಡೆ ನಮ್ಮ ಪೇಂಟರ್ ಇದ್ದಾರೆ, ಕಮ್ಮಿ ರೇಟ್ನಲ್ಲಿ ಮಾಡ್ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ. ಆಯ್ತು ಸರ್, ನಾವು ಎರಡಕ್ಕೇ ಓಕೆ ಅಂತ ಹೇಳ್ತೀವಿ. ಫಿನಿಶಿಂಗ್ ಮಾಡ್ಬೇಕಂದ್ರೆ ನಮ್ಮ ಪೇಂಟರು ಪೇಸ್ಟ್ ಪಟ್ಟಿ ಕೆಲಸ ಎಲ್ಲ ಮಾಡಿಬಿಟ್ಟು ಕ್ರ್ಯಾಕ್ಸ್ ಬರಬಾರ್ದು. ಯೂಶಲಿ ಒಂದು ಬಂಪರ್ ಪೇಂಟ್ ಮಾಡೋಕ್ಕೆ ಯಾವುದನ್ನು ನೀವು ಗ್ಯಾರೇಜ್ನಲ್ಲಿ ಹೋಗಿದ್ರೆ ಒನ್ ಡೇನಲ್ಲಿ ನಿಮಗೆ 1 day 2 ಡೇನಲ್ಲಿ ರೆಡಿ ಮಾಡಿ ಕೊಟ್ಬಿಡ್ತಾರೆ. ನಾವು 7 days ತಗೊಂತೀವಿ. ಫ್ರಂಟ್ ಬಂಪರ್, ಬ್ಯಾಕ್ ಬಂಪರ್, ಸೈಡ್ ಸ್ಕರ್ಟಿಂಗ್ಸ್ಗೆ 7 days ತಗೊಂತೀವಿ. ಇವಾಗ ಹೆಂಗೆ ಆರ್ಡರ್ ರೈಸ್ ಆಗ್ತಾ ಇರುತ್ತೆ, ಅದರಲ್ಲಿ ಟೈಮ್ ಡಿಲೇ ಆಗ್ತಾನೆ ಇರುತ್ತೆ. ನಾವು ಏನು ಮಾಡ್ತೀವಿ, ಕಸ್ಟಮರ್ ಆಲ್ ಓವರ್ ಇಂಡಿಯಾ ನಮ್ಮದು ಸಪ್ಲೈ ಇದೆ. ಆಲ್ ಓವರ್ ಇಂಡಿಯಾಗೆ ನಮಗೆ ಆರ್ಡರ್ ಬಂದಿದ ತಕ್ಷಣ ನಾವು ಏನು ಮಾಡ್ತೀವಿ, ಫಸ್ಟ್ ಕಸ್ಟಮರ್ ಇಂಡಿಯಾ ಆಚೆ ಕಡೆ ಇದ್ದಾರೆ ಅಂದರೆ ಸ್ವಲ್ಪ ಭಯ ಆಗುತ್ತೆ. ಏನಪ್ಪ ಅವ್ರಿಗೆ ದುಡ್ಡು ಹಾಕ್ತಾ ಇದ್ದೀವಿ, ನಾವು ದುಡ್ಡು ಹಾಕ್ಬಿಟ್ರೆ ಐಟಮ್ ಬರುತ್ತಾ ಇಲ್ವಾ ಅಂತ. ನಮ್ ಬಂದ್ಬಿಟ್ಟು GST ಸರ್ಟಿಫಿಕೇಟ್ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕಿದೆ ಗೂಗಲ್ ರಿವ್ಯೂಸ್ನಲ್ಲಿ ನೋಡ್ಬೋದು ನಾವು. ನಮ್ಮದು ಎಲ್ಲ A to Z ಡಾಕ್ಯುಮೆಂಟೇಷನ್ ಇದೆ. ಅಮೌಂಟ್ ಬಂದಿದ ತಕ್ಷಣ ಅವ್ರದ್ದು ಪ್ರಾಡಕ್ಟು ಎಲ್ಲಿ ಸೇರಿಸಬೇಕು, ಅದು ನಾವು ಟ್ರಾನ್ಸ್ಪೋರ್ಟೇಷನಲ್ಲಿ ಎಲ್ಲ ಯಾವ್ದು ಟ್ರಾನ್ಸ್ಪೋರ್ಟೇಷನ್ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲ ಕಡೆ ಇದು ಮಾಡ್ತೀವಿ. ಸ್ವಲ್ಪ ಕಸ್ಟಮರ್ COD ನಲ್ಲಿ ನಮಗೆ ಕೊಡ್ತೀರಾ ಅಂತ ಕೇಳ್ತಾರೆ. COD ಕೊಡೋಕ್ಕಾಗಲ್ಲ ಸರ್, ಇವಾಗಂದ್ರೆ ಅದು ಪ್ರೊಸೆಸ್ ಇನ್ನೂ ಇದು ಆಗಿಲ್ಲ ನಮಗೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಕಸ್ಟಮರ್ ಆಚೆ ಇರ್ತಾರಲ್ಲ, ಆಚೆಯಿಂದ ನಾವು 50% ಅಮೌಂಟ್ ತೊಗೊಂಡ್ಬಿಡ್ತೀವಿ. 50% ಆ್ಯಸ್ ಎಲ್ಲರ ಕಾಪಿ ನಾವು ಶೇರ್ ಮಾಡಿದ ತಕ್ಷಣ ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ ನಮಗೆ ಕೊಟ್ಬಿಟ್ಟು ಅವ್ರ ಪ್ರಾಡಕ್ಟ್ ಅವ್ರಿಗೆ ರಿಲೀಸ್ ಆಗಿಬಿಡುತ್ತೆ, ಅವ್ರಿಗೆ ಎಲ್ಲರ ಕಾಪಿ ಸಿಗ್ಬಿಡುತ್ತೆ ಸರ್. ಸೂಪರ್ ಸರ್. ಇವಾಗ COD ಅಂತ ಹೇಳಿದ್ರೆ COD ಏನಕ್ಕೆ ಆಗಲ್ಲ ಅಂದರೆ ವೀಕ್ಷಕರೇ, ಇಲ್ಲೇ ಅರ್ಥ ಮಾಡ್ಕೋಬೋದು ನೀವು. ಇದನ್ನೆಲ್ಲ ರೆಡಿ ಮಾಡ್ಬೇಕಿವ್ರು, ಯಾವುದೇ ಒಂದು ರೆಡಿಮೇಡ್ ಇರಲ್ಲ. ಅಂದರೆ ಸ್ಟಾಕ್, ರಾ ಮೆಟೀರಿಯಲ್ ಸ್ಟಾಕು ಸಾಕಷ್ಟು ಇರುತ್ತೆ, ಬಟ್ ರೆಡಿಮೇಡ್ ಇಲ್ಲದೆ ಇರೋದ್ರಿಂದ ಅದನ್ನ ಇವರು ಸ್ಟಾರ್ಟ್ ಮಾಡಬೇಕು ಪ್ರೊಸೆಸ್ ಅಂದ್ರೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸುಮ್ಮನೆ ಮಾಡಿ ಅಕಸ್ಮಾತ್ ನೀವು ತಗೊಳ್ಳಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕ್ಯಾಶ್ ಆನ್ ಡೆಲಿವರಿ ತಗೊಳ್ಳಲ್ಲ. ಏನು ಮಾಡಿದೆ ನಾನು, ಇದು ಪ್ರೊಸೆಸ್ಸು ಟ್ರೈ ಮಾಡಿದೆ. ಏನು ರೆಡಿಮೇಡ್ ಮಾಡಿ ಇಕ್ಬೇಡೋಣ,
ಕಸ್ಟಮರ್ ದುಡ್ಡು ಹಾಕಿದ ತಕ್ಷಣ ನಮಗೆ ದುಡ್ಡು ರೊಟೇಷನ್ ಆಗ್ಬಿಡತ್ತೆ ಅಂತ. ತಿರ್ಗಾ ನಾನು 2-3 ಕಸ್ಟಮರ್ಗೆ ಅದೇ ತರ ನಾನು ಆಚೆ ಕಡೆ ಕಳ್ಸಿದೆ. ಕಲ್ತ್ರೆ ಏನ್ ಹೇಳ್ತಾ ಇದಾರೆ, ಕ್ರ್ಯಾಕ್ಸ್ ಬೀಳ್ತಾ ಇದೆ ಅವರೇ, ಇವಾಗ ಏನ್ ಮಾಡೋದು ನಾವು ಅಂತ ತುಂಬಾ ನಮ್ಗೆ ಬೇಜಾರಾಗ್ಬಿಡ್ತು. ದುಡ್ಡು ಕೊಟ್ಟಿದ್ದಾರೆ, ಇವಾಗ ಕ್ರ್ಯಾಕ್ಸ್ ಎಲ್ಲ ಬೀಳ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ರೆ ಅದು ಎಷ್ಟು ಮೆಟೀರಿಯಲ್ ನಾವು ಇಕ್ಕಿರ್ತೀವಿ ಅಷ್ಟು ಹಾರ್ಡ್ ಆಗುತ್ತೆ ಹೀಟ್ಗೆ. ಹಾರ್ಡ್ ಆಗ್ಬಿಟ್ರೆ ಫ್ಲೆಕ್ಸಿಬಲ್ ಇರಲ್ಲ. ರಾ ಮೆಟೀರಿಯಲ್ ನಾವು ರಾ ಇದ್ರೆ ಹೆಂಗ್ ಬೇಕಾದ್ರೂ ನೀವು ಇದು ಟ್ವಿಸ್ಟ್ ಅಂಡ್ ಟರ್ನ್ ಮಾಡಿಬಿಟ್ಟು ನೀವು ಫಿಟ್ಟಿಂಗ್ ಮಾಡಬಹುದು. ಸೂಪರ್ ಸರ್. ಇವಾಗ ತುಂಬಾ ಜನ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ಕೇರಳ ಅಂತ ಏನಕ್ಕೆ ಹೇಳ್ತಾ ಇದ್ರು ಅಂದ್ರೆ ಇದು ಸುಮ್ಮನೆ ಈಸಿ ಆದ ಪ್ರೊಸೆಸ್ ಅಲ್ಲ, ಇದು ತುಂಬಾ ಕಷ್ಟ ಇರುತ್ತೆ. ಸೊ ಹಾಗಾಗಿ ಕೇರಳದಲ್ಲಿ ತುಂಬಾ ಇದೇ ತರ ವರ್ಕ್ಶಾಪ್ಗಳು. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಕೆಲವು ಇರೋದ್ರಿಂದ ಅದೆಲ್ಲ ಬೆಳಕಿಗೆ ಬಂದಿರಲಿಲ್ಲ. ಬಟ್ ಇವಾಗ ಇವರು ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತಾಗ್ತಾ ಇದೆ. ಮುಂಚೆ ಕೂಡ ಕಸ್ಟಮರ್ಸ್, ಇವ್ರಿಗೆ ರೆಗ್ಯುಲರ್ ಕಸ್ಟಮರ್ಸ್ ಸಾಕಷ್ಟು ಇದ್ರು, ಇವಾಗ ಇನ್ನೂ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಇವ್ರಿಗೆ ಫೋನ್ ಮಾಡ್ಕೊಂಡು ಬುಕ್ ಮಾಡ್ಕೋಬಹುದು. ನೋಡ್ಕೊಳ್ಳಿ, ಇನ್ನೊಂದ್ಸಲಿ ಸಿವಿಕ್ ನೋಡ್ಬೋದು, ಇಲ್ಲಿ ಸ್ವಿಫ್ಟ್ ಕಂಪ್ಲೀಟ್ ರಾ ಮೆಟೀರಿಯಲ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು. ಇದಕ್ಕೆ ಅಂತಾನೆ ಸರ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಜಾಗ ಸರ್? ಇದು 2500 ಸ್ಕ್ವೇರ್ ಫೀಟ್ ಇದೆ. ಬರೀ ಇಷ್ಟೇನೆ 2500 ಸ್ಕ್ವೇರ್ ಫೀಟ್ ಇದೆ. ಇದು ಕಂಪ್ಲೀಟ್ ಜಾಗ ಇವ್ರದೇನೆ, ಅಂದ್ರೆ ಆಚೆ ಕೂಡ ಇದೆ ಪಾರ್ಕಿಂಗ್ ಸ್ಪೇಸ್ ಎಲ್ಲ. ಸೊ ನೀಟಾಗಿ ಮಾಡ್ಕೊಡ್ತಾರೆ. ನನ್ನ ಗಾಡಿನೂ ಕೂಡ 6 days ತಗೊಂಡು ಮಾಡ್ಕೊಟ್ಟಿದ್ದಾರೆ. ಇವತ್ತು 6th ಡೇ, ನಾಳೆ ಬೆಳಗ್ಗೆ ಡೆಲಿವರಿ ಆಗುತ್ತೆ. ನೋಡ್ಕೊಂಡು ಹೋಗಿ ಅಂತಾನೆ ಬಂದಿರೋದು ನಾನು, ಹೆಂಗ್ ಮಾಡೋರೆ ಅಂತ ಹೇಳ್ಬಿಟ್ಟು. ಸರ್ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಅಕಾರ್ಡ್ ಎಲ್ಲ ಮಾಡ್ತಾ ಇದ್ದೀರಾ, ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ತೋರ್ಸೋಣ. ಸೊ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅಂತ ಹೇಳ್ಬಿಟ್ಟು ಬನ್ನಿ ನೋಡ್ತಾ ಹೋಗೋಣ. ವೀಕ್ಷಕರೇ ನೋಡ್ತಿರ್ಬೋದು, ಇವಾಗ ತಾನೇ ಒಂದು ಅಕಾರ್ಡ್ ಬಂದಿದೆ. ಇವರು ಕೂಡ ಯೂಟ್ಯೂಬ್ ಕಸ್ಟಮರನ್ನೇ. ಪ್ರೀವಿಯಸ್ಲಿ ಏನು ವಿಡಿಯೋಗಳು ಅಪ್ಲೋಡ್ ಮಾಡಿದ್ರು ಅದನ್ನ ನೋಡ್ಕೊಂಡು ಬಂದಿದ್ದಾರೆ. ಸೊ ಅವ್ರ ಮುಂದೆನೆ ಫಿಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸರಿ ಹೇಳಿ, ಇವಾಗ ಅಕಾರ್ಡು ಇದು ಯಾವ ಮಾಡೆಲ್, ಯಾವ ಇದಕ್ಕೆ ಕನ್ವರ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು? 2008 ಮಾಡಲ್ ಇದು. 2000 ಬುಲ್ಡಾಗ್ ಶೇಪ್. ಇದಕ್ಕೆ ಕಸ್ಟಮರ್ಗೆ ನಾನು 2-3 ಡಿಸೈನ್ಸ್ ತೋರಿಸಿದೆ. ಕಸ್ಟಮರ್ ಇಟ್ ಸೆಲೆಕ್ಟ್ ಮಾಡಿಬಿಟ್ಟು ಇದೇ ಹಾಕಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ತರ ಈ ಡಿಸೈನ್ ಮಾಡಿಬಿಟ್ಟು ಹಾಕಿದೀವಿ ಸರ್. ಇವಾಗ ಎಷ್ಟು ದಿನ ತಗೊಳ್ಳೋದು ಸರ್ ಇದು ಮಾಡೋದಕ್ಕೆ? ಸರ್ ನಾವು ಗಾಡಿಗಳು ಜಾಸ್ತಿ ಇರಲ್ಲ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಒನ್ ಡೇ ನಲ್ಲಿ ಮುಗಿಸ್ಬಿಟ್ಟು ಕೊಡ್ತೀವಿ. ಇವಾಗ ಕಸ್ಟಮರ್ ಬಂದಿರೋದು 2 o'clock. ಇವಾಗ 5 minutes ನಲ್ಲಿ ಕೆಲಸನೇ ಆಗ್ಬಿಡುತ್ತೆ ಎಲ್ಲ. ಓಕೆ, ಬಟ್ ಇದು ಪೇಂಟಿಂಗ್ ಅಂದ್ರೆ ಪ್ರೊಸೆಸ್ ತುಂಬಾ ಜಾಸ್ತಿ ಇದೆ ಸರ್. 7 days ಬೇಕೇ ಬೇಕು ನಮಗೆ. 7 days. ಓಕೆ ಸರ್. ಇವಾಗ ಇಲ್ಲಿ ಇನೋವಾ ಕೂಡ ಮಾಡ್ತಾ ಇದ್ದೀರಾ? ಹೌದು. ಸೊ ಇನೋವಾ ಎಲ್ಲಾ ತರ ಕನ್ವರ್ಷನ್ ಮಾಡ್ತೀರಾ? ಎಲ್ಲಾ ತರ ಕನ್ವರ್ಷನ್ ಮಾಡ್ತೀವಿ ಸರ್. ಟೈಪ್ 2 ಇಂದ ಟೈಪ್ 3 ಇಂದ ಟೈಪ್ 4 ಕನ್ವರ್ಷನ್ ಮಾಡ್ತೀವಿ. ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್, ಟೇಲೈಟ್, ಎಸೆಸರೀಸ್ ಏನ್ ಬೇಕಾದ್ರೂ ಆಫ್ಟರ್ ಮಾರ್ಕೆಟ್ ಎಸೆಸರೀಸ್ ನಮ್ಮ ಹತ್ರ ಇದ್ದೇ ಇರುತ್ತೆ. ಇವಾಗ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಬಗ್ಗೆ ಡೌಟ್ ಇರುತ್ತೆ. ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ ಹೇಳಿ? ಕ್ವಾಲಿಟಿ ಬಂದ್ಬಿಟ್ಟು ನೋಡಿ, ಇದು ಕ್ರಿಸ್ಟಾದು ಆಡ್ ಆನ್ ಕಿಟ್. ಇದು ಬಂದ್ಬಿಟ್ಟು ABS ನೀವು ಹೋಗ್ಬಿಟ್ಟು ಹೊಡೆದ್ರೆ ಅದು ಹೊಡೆದೋಗತ್ತೆ, ಹೊಡೆದೋಗತ್ತೆ. ಇದು 2 pieces ಆಗ್ಬಿಟ್ರೆ ತಿರ್ಗಾ ನಾವು ಜಾಯಿನ್ ಮಾಡ್ಬೋದು. 2 pieces ಸೆಂಟರ್ನಲ್ಲಿ ಕಟ್ ಆಗಿಬಿಟ್ಟು ಕ್ರ್ಯಾಕ್ ಬಿದ್ದರೂ ನಾವು ಅಟ್ಯಾಚ್ಮೆಂಟ್ ಮಾಡ್ಬೋದು. ಇವಾಗ ABS ಬಂಪರ್ನಲ್ಲಿ ಏನಿರುತ್ತೆ ಅಂದರೆ ಮುರಿದೋಗ್ಬಿಟ್ರೆ ಅದರಲ್ಲಿ ಪೀಸಸ್ ಬರುತ್ತಲ್ಲ, ಆ ಪೀಸಸ್ ಸಿಕ್ಕಿಲ್ಲ ಅಂದ್ರೆ ಅಟ್ಯಾಚ್ ಮಾಡಕ್ ಆಗಲ್ಲ, ಇಟ್ಸ್ ವೇಸ್ಟ್. ಇದರಲ್ಲಿ ಏನ್ ಮಾಡ್ತೀವಿ ನಾವು ಅಂದ್ರೆ FRP ನಲ್ಲಿ ಅದು ಪೀಸಸ್ ಇಲ್ಲ ಅಂದ್ರೂ ನಾವು ಅಟ್ಯಾಚ್ ಮಾಡ್ಬಿಟ್ಟು ಇದೇ ಡಿಸೈನ್ ಮಾಡ್ಬಿಟ್ಟು ಕೊಟ್ಬಿಡ್ತೀವಿ. ಆ ಶೇಪ್ ಅಲ್ಲೇ ಮಾಡ್ಕೊಡ್ತೀವಿ, ಆ ಶೇಪ್ ನಲ್ಲೇನೆ ಮಾಡ್ಕೊಡ್ತೀವಿ. ಕ್ವಾಲಿಟಿ ತೋರಿಸ್ತೀರಾ ಹೆಂಗಿದೆ? ಕ್ವಾಲಿಟಿ ನೋಡಿ ಸರ್, FRP ಎಷ್ಟು ಆಗಲ್ಲ, ಹೊಡೆದೋಗಲ್ಲ. ಸೂಪರ್ ಸರ್. ವೀಕ್ಷಕರೇ, ಕ್ರಿಸ್ಟಾಗ್ ಮಾಡಿಸ್ಬೇಕಾ? ಕ್ರಿಸ್ಟಾಗ್ ಕೂಡ ಆಡ್ ಆನ್ ಕಿಟ್ ಇದೆ, ಬಾಡಿ ಕಿಟ್ ಇದೆ, ಪ್ರತಿಯೊಂದು ಸಿಗುತ್ತೆ. ಇವಾಗ ಫೈನಲ್ ಫಿನಿಶಿಂಗ್ ಏನ್ ಮಾಡ್ತಾ ಇದ್ದಾರೆ ಗಾಡಿಗಳು, ಕೆಲವೊಂದು ನನ್ನ ಗಾಡಿ ಕೂಡ ಅದರಲ್ಲಿದೆ. ಬನ್ನಿ ಯಾವ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ನೋಡೋಣ. ವೀಕ್ಷಕರೇ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಗಾಡಿ ನೋಡಿದೀರಾ, ಆ ಸಿಡಿಯಾ ನೋಡಿದ್ರಿ. ಅದಾದ್ಮೇಲೆ ಅಲ್ಲಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲೇ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅದನ್ನೆಲ್ಲ ನೋಡಿದೀರಾ. ಸುಮ್ಮನೆ ಇವರು ಏನೋ ಒಂದು ರೆಡಿಮೇಡ್ ಫಿಟ್ ಮಾಡಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಗಾಡಿ ಅಂತ ಹೇಳ್ತಾ ಇದ್ನಲ್ಲ, ಸೊ ಇವಾಗ ಇದು ಇನ್ನೂ 100% ಆಗಿಲ್ಲ. ಸುಮ್ಮನೆ ನೋಡ್ಕೊಳ್ಳಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸಕ್ಕದಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಫ್ರಂಟಲ್ಲಿ ಕಂಪ್ಲೀಟ್ ನಾನು ಏನಂತ ಹೇಳಿದೆ ಅವರಿಗೆ, ಸರ್ ಗ್ರೌಂಡ್ ಕ್ಲಿಯರೆನ್ಸ್ ಬೇಕು ನನಗೆ, ಸ್ವಲ್ಪ ಹೊರಗಡೆ ಹೋಗ್ತಾ ಇರ್ತೀನಿ ನಾನು ಅಂತ ಹೇಳಿದಾಗ, ಫುಲ್ ಬಾಡಿ ಕಿಟ್ ಬೇಡ ಸರ್, ಆ್ಯಡ್ ಆನ್ ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಆ್ಯಂಡ್ ಬಾನೆಟ್ ಮೇಲೆ ಸರ್ ಇವಾಗ ಇದ್ರ ಬಗ್ಗೆ ಹೇಳಿ. ಸೊ ಇದನ್ನ ಹಾಕ್ಸೋದ್ರಿಂದ ಏನ್ ಬೆನಿಫಿಟ್? ಇದೇ ತರ ಇನ್ನೊಂದು ಗಾಡಿ ಮಾಡಿದ್ದೀರಾ? ರೆಡಿಮೇಡ್ ಬರುತ್ತೆ. ಓಕೆ, ರೆಡಿಮೇಡ್ ಆಗೋದ್ರಿಂದ ನಿಮ್ದೆ ಒರಿಜಿನಲ್ ಬಾನೆಟ್ ಏನು ಹಾಳಾಗೋಲ್ಲ. ಇದು ಬೇರೆ 3M ಟೈಪ್ ನಲ್ಲಿ ನಾವು ಅಂಟಿಸ್ಬಿಡ್ತೀವಿ. ಬೇರೆ ತರ ಈ ತರ ನೀವು ಬಾನೆಟ್ಸ್ ಹಾಕಿದ್ರೆ ಏನ್ ಮಾಡ್ತೀವಿ, ಒರಿಜಿನಲ್ ಬಾನೆಟ್ ಗೆ ಕಟ್ಟಿಂಗ್ ಮಾಡಿಬಿಟ್ಟು ನಾವು ಇನ್ಸ್ಟಾಲ್ ಮಾಡ್ತೀವಿ. ಅದಕ್ಕಿಂತ ನಿಮ್ಗೆ ಒರಿಜಿನಾಲಿಟಿ ಹೋಗ್ಬಿಡುತ್ತೆ. ತಿರ್ಗಾ ನೀವು ಸ್ಟಾಕ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಾನೆಟ್ ಹಳೇದು ಇಸ್ಕೊಂಡ್ಬಿಟ್ಟು ನೀವು ಇದು ಮಾಡ್ಬೋದು. ಇದಂದ್ರೆ ಇದು ಬಾನೆಟ್ ಇಂದ ಏನಾಗುತ್ತೆ ಅಂದ್ರೆ ನಿಮಗೆ ಜಸ್ಟ್ ಪೀಲ್ ಆಫ್ ಮಾಡಿಬಿಟ್ರೆ ಇದೆಲ್ಲ ಬಾನೆಟ್ ಸ್ಕೂಪ್ಸ್ ಬಂದ್ಬಿಡುತ್ತೆ, ಇರಲ್ಲ ನಿಮಗೆ. ಸೂಪರ್ ಸರ್. ಹಾಗಾದ್ರೆ ಅಂಡ್ ಸ್ಕರ್ಟಿಂಗ್ಸ್ ಎಲ್ಲ ಹಾಕಿದ್ದೀರಾ. ಅಂಡ್ ಮೇನ್ ಆಗಿ ಮಾತಾಡ್ಬೇಕಾದ್ರೆ ಆಕ್ಚುಲಿ ನಾನು ಸ್ಪಾಯ್ಲರ್ ಕೇಳಿದ್ದೆ ಅವರಿಗೆ. ಸೊ ಇವರು ಸ್ಪಾಯ್ಲರ್ ಬಗ್ಗೆ ಸಜೆಸ್ಟ್ ಮಾಡಿದ್ರು.
ಅಂದರೆ ಸರ್ ಈ ಕ್ರೂಸ್ಗೆ ಜನರಲ್ ಆಗಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಮಗೆ ತಿಳಿಸ್ಕೊಟ್ರು. ಇದು ಶಾರ್ಟ್ಸ್ ಹಾಕ್ತೀನಿ ನಿಮ್ಗೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಸಕ್ಕದಾಗಿ ಕಾಣ್ತಾ ಇದೆ, ಬ್ಲ್ಯಾಕ್ ವಿತ್ ರೆಡ್ ಕಾಂಬಿನೇಷನ್ ಅಲ್ಲಿ, ಮೇಲ್ಗಡೆ ಕಾರ್ಬನ್ ಫೈಬರ್ ಫಿನಿಶ್ ಅಲ್ಲಿ ಇದೆ, ನೋಡ್ತಿರ್ಬೋದು. ಸಕ್ಕದಾಗಿ ಕಾಣ್ತಾ ಇದೆ. ಶಾರ್ಟ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಿಮಗೆ ಸ್ಪಾಯ್ಲರ್ ಬೇಕು ಅಂದರೆ ಸ್ಪಾಯ್ಲರ್ ಕೂಡ ಹಾಕ್ಕೊಡ್ತಾರೆ, ಬಟ್ ಕ್ರೂಸ್ಗೆ ಅಷ್ಟು ಸೂಟ್ ಆಗಲ್ಲ ಅಂತ ಹೇಳಿದ್ರು. ಅದೇ ಥರ ನಾನು ಅವ್ರನ್ನ ಒಬೆ ಮಾಡ್ಕೊಂಡು ಇವಾಗ ಹಾಕ್ಸ್ಕೊಂಡಿದ್ದಕ್ಕೆ ಸಕ್ಕದಾಗಿ ಕಾಣ್ತಾ ಇದೆ. ಇನ್ಫ್ಯಾಕ್ಟು ಶಾರ್ಟು ಫೈನಲ್ ಫಿನಿಶಿಂಗ್ ಶಾರ್ಟು, ಅಂದರೆ ಗಾಡಿ ಫುಲ್ ಕಂಪ್ಲೀಟ್ ಪಾಲಿಶಿಂಗ್ ಎಲ್ಲ ಆದಮೇಲೆ ಹೊರಗಡೆ ತೊಗೊಂಡೋಗಿ ಶಾರ್ಟ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಸರ್ ಇವಾಗ ಸ್ಪಾಯ್ಲರು ಯಾವ ಥರ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ ಸ್ವಲ್ಪ ತಿಳಿಸ್ಕೊಡಿ. ಸ್ಪಾಯ್ಲರ್ಸ್ ನಮ್ಮ ಹತ್ರ ಮ್ಯೂಗನ್ ಸ್ಪಾಯ್ಲರ್ಸು, ಯಾವುದು ಡಿಸೈನ್ ಕೊಟ್ಬಿಟ್ರೆ ನೀವುಗೆ ಕಸ್ಟಮೈಸ್ಡ್ ಸ್ಪಾಯ್ಲರ್ಸು ಮಾಡಿಕೊಡ್ತೀವಿ ನಾವು. ಸ್ಪೋರ್ಟ್ಸ್, ಮಾನ್ಸ್ಟರ್ ಸ್ಪಾಯ್ಲರು, ಮ್ಯೂಗನ್ ಸ್ಪಾಯ್ಲರ್ಸು, ಸ್ಪಾಯ್ಲರ್ಸ್ ನಿಮಗೆ ಹೈಡ್ರೋ ಡಿಪ್ಪಿಂಗ್ ಬೇಕಂದ್ರೆ ಅದು ಹೈಡ್ರೋ ಡಿಪ್ಪಿಂಗು ಮಾಡ್ಕೊಡ್ತೀವಿ. ಪ್ರಾಡಕ್ಟ್ ಇಂಟೀರಿಯರ್ ಹೈಡ್ರೋ ಡಿಪ್ಪಿಂಗ್ ಮಾಡ್ಕೊಡ್ಬೇಕಂದ್ರೆ ರಿಮೂವಬಲ್ ಪಾರ್ಟ್ಸ್ ಏನೇನಿರುತ್ತೆ ಅದಕ್ಕೂ ಹೈಡ್ರೋ ಡಿಪ್ಪಿಂಗ್ ಮಾಡ್ಕೊಡ್ತೀವಿ. ಹೈಡ್ರೋ ಡಿಪ್ಪಿಂಗ್ ಅಂದರೆ ಆ ಥರ ಈ ಪ್ಯಾಟರ್ನ್ಸ್ ಯಾವ ಥರ ಫಿನಿಶಿಂಗ್ ಅಲ್ಲಿ ಬೇಕು ಆ ಥರ ಫಿನಿಶಿಂಗ್ ಅಲ್ಲಿ ಮಾಡ್ಕೊಡ್ತೀವಿ. ಆ್ಯಂಡ್ ವೀಕ್ಷಕರೇ ಸನ್ ರೂಫ್ ಕೂಡ ಹಾಕ್ತಾರೆ, ಬಟ್ ಸನ್ ರೂಫ್ ಇವ್ರು ಹೇಳ್ತಾ ಇದ್ರು ತುಂಬ ಜನ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ. ಬಟ್ ಸನ್ ರೂಫ್ ಏನಾಗ್ಬಿಡುತ್ತೆ, ಸೊ ಇದು ಎಲ್ಲ ಕಡೆ ಸಿಗಲ್ಲ ಸ್ಟಾಕು. ಇವ್ರ ಹತ್ರ ಇರೋ ಸ್ಟಾಕ್ ಎಲ್ಲ ಆಲ್ರೆಡಿ ಸ್ಟಾಕ್ ಔಟ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಬಂದಾಗ ಖಂಡಿತವಾಗ್ಲೂ ಅದನ್ನು ಮಾಡಿಕೊಡ್ತಾರೆ. ಸೊ ಪ್ರೈಸಿಂಗು ಕೂಡ ಅಫೋರ್ಡಬಲ್ ಇದೆ. ನೆಕ್ಸ್ಟ್ ನೋಡ್ತಿರ್ಬೋದು ಹೋಂಡಾ ಸಿವಿಕ್ ಇದೆ. ಸಿವಿಕ್ಕು ಕೂಡ ಒನ್ ಆಫ್ ದಿ ಲೆಜೆಂಡ್ರಿ ವೆಹಿಕಲ್ಲು, ಒಂದು ಮಾಡಿಫಿಕೇಷನ್ಗೆ ಮಾಡಿಸಿರುವಂತಹ ಒಂದು ಗಾಡಿ ಅಂತ ಹೇಳಿದ್ರೆ ಸಿವಿಕ್ಕು. ಫ್ರಂಟ್ ಲುಕ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಿವಿಕ್ದು ಇವ್ರು ಮಾಡ್ತಿರೋದು. ಸೊ ಇದು ಪ್ರಾಪರ್ ಬಾಡಿ ಕಿಟ್ಟು. ನಾನು ಮಾಡಿಸಿರೋದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಜಸ್ಟ್ ಆ್ಯಡ್ ಆನು, ಬಟ್ ಇದು ಕಂಪ್ಲೀಟ್ ಬಂಪರ್ನ ಮತ್ತು ಗ್ರಿಲ್ನ ತೆಗೆದ್ಬಿಟ್ಟು ಫಿಟ್ ಮಾಡ್ತಾರೆ ಅಲ್ವಾ ಸರ್? ಹೌದು ಸರ್. ಇದಕ್ಕೆ ಹೆಡ್ ಲ್ಯಾಂಪ್ ಕೂಡ ನೀವೇ ಹಾಕಿರೋದಾ? ಹೆಡ್ ಲ್ಯಾಂಪ್ ಕೂಡ ನಾವು ವೀಕ್ಷಕರೇ ಹೆಡ್ ಲ್ಯಾಂಪು ನಿಮ್ಗೆ ಯಾವ ಥರ ಬೇಕು, ಒಂದು ಸ್ಪೋರ್ಟಿ ಹೆಡ್ ಲ್ಯಾಂಪ್ ಬೇಕಂದ್ರೂ ಹಾಕ್ಕೊಡ್ತಾರೆ, ಇಲ್ಲ ನನಗೆ ಸ್ಟಾಕ್ ಹೆಡ್ ಲ್ಯಾಂಪ್ಗೆ ಬರೀ ಕಿಟ್ನ ಫಿಟ್ ಮಾಡಿಕೊಡಿ ಅಂದ್ರೂ ಮಾಡಿಕೊಡ್ತಾರೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ಮಾಡಿಕೊಡ್ತಾರೆ. ಬಾನೆಟ್ನು ಕೂಡ ಸಕ್ಕದಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಸರ್ ಬಾನೆಟನ್ನು ಇದು ಒರಿಜಿನಲ್ ನಾವು ಏನು ಇದು ಮಾಡಿಲ್ಲ, ಕಟಿಂಗ್ ಮಾಡಿಲ್ಲ. ಓಕೆ. ಅದಕ್ಕೆ ಮೇಲೇನೆ ಒರಿಜಿನಲ್ ಬಾನೆಟ್ ಮೇಲೇನೆ ನಾವು ಫಿಟ್ ಮಾಡಿರೋದು. ನೀವು ತಿರ್ಗಾ ಸ್ಟಾಕ್ ಮಾಡಬೇಕಂದ್ರೆ ಆರಾಮಾಗಿ ಇದು ಪೀಲ್ ಆಫ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ನೀವು ಸ್ಟಾಕ್ ಬಂಪರ್ ಹಾಕ್ಬಿಟ್ರೆ ಇದು ಸ್ಟಾಕ್ ಆಗಿಬಿಡುತ್ತೆ. ಓ ಸೂಪರ್ ಸರ್. ಹಾಗಾದರೆ ಆ್ಯಂಡ್ ವೀಕ್ಷಕರೇ ನೆಕ್ಸ್ಟು ಈ ಕಡೆ ಇವ್ರದ್ದು ಆಕ್ಸೆಸರಿ ಸ್ಟೋರ್ ಇದೆ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಒಳಗಡೆ ಹೋಗೋಣ. ವೀಕ್ಷಕರೇ ಒಳಗಡೆ ಕರ್ಕೊಂಡ್ಬಂದಿದ್ದೀನಿ, ನೋಡ್ತಿರ್ಬೋದು. ಆಕ್ಸೆಸರೀಸು ಕೂಡ ಯಾವಾಗಲೂ ಸ್ಟಾಕಲ್ಲಿರುತ್ತೆ. ಎಕ್ಸಾಸ್ಟ್ಗಳು ಬೇಕಾ, ಎಕ್ಸಾಸ್ಟಲ್ಲೂ ಸರ್ ಇವಾಗ ಎಕ್ಸಾಸ್ಟ್ ಅಂತ ಬಂದಾಗ ಟ್ಯೂನಿಂಗ್ ಮಾಡ್ತೀರಾ, ಬರೀ ಎಕ್ಸಾಸ್ಟ್ ಫಿಟ್ ಮಾಡ್ಕೊಡ್ತೀರಾ? ಬೇರೆ ಎಕ್ಸಾಸ್ಟ್ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಸರ್. ಫುಲ್ ಎಕ್ಸಾಸ್ಟ್ ನಾವು ಮಾಡಲ್ಲ, ಕಂಪನಿ ಇದು ಕ್ಲೇಮ್ ಆಗಲ್ಲ ಅಂತ ಒಂದು ಕಸ್ಟಮರ್ ಹೇಳಿದ್ರು, ನನಗೆ ಸಜೆಸ್ಟ್ ಮಾಡಿದ್ರು. ಅದಕ್ಕೆ ಹಾಫ್ ಎಕ್ಸಾಸ್ಟೇ ನಾವು ಮಾಡ್ತಾ ಇದೀವಿ ಸರ್. ಓಕೆ. ಫಿಟ್ಟಿಂಗ್ ಸಮೇತ ಕೊಡ್ತಾ ಇದೀವಿ ಕಸ್ಟಮರ್ಸ್ಗೆ. ಇಲ್ಲ ನಮಗೆ ಫಿಟ್ಟಿಂಗ್ ಬೇಡ ಸರ್, ಎಕ್ಸಾಸ್ಟ್ ನಮಗೆ ಕೊಟ್ಬಿಡಿ ಅಂದರೆ ಅದನ್ನು ಕೊಡ್ತೀವಿ ಸರ್. ಓಕೆ. ಇವಾಗ ಇಲ್ಲಿ ಸರ್ ಡಿಫ್ಯೂಸರ್ಗಳಿದೆ, ಗ್ರಿಲ್ಗಳಿದೆ, ಇನೋವಾ ಗ್ರಿಲ್ ಇದೆ, ಪೋಲೋ GTದು ಗ್ರಿಲ್ ಇದೆ, ಆರ್ಲೈನ್ ಎಲ್ಲ ಟೈಪ್ಸ್ ಗ್ರಿಲ್ಸ್ ಎಲ್ಲ ಸಿಗ್ಬಿಡುತ್ತೆ ಸರ್ ನಿಮಗೆ. ಇದು ಸ್ಟೇರಿಂಗ್ಸನ್ನು ಕೊಡ್ತೀವಿ ನಾವು, ಎಕ್ಸಾಸ್ಟ್ ಕೊಡ್ತಾ ಇದ್ದೀವಿ, ಇಂಟೀರಿಯರ್ ಗೇರ್ ನಾಬ್ಸು, ಬೆಲ್ಟ್ಸು, ಏನೇನು ಆಫ್ಟರ್ ಮಾರ್ಕೆಟ್ ಕೀಚೈನ್ಸು, ಸೀಟ್ ಬೆಲ್ಟ್ಸು ಎಲ್ಲ ಟೈಪು ನಿಮಗೆ ಅಸೆಸರೀಸ್ ಸಿಗ್ಬಿಡುತ್ತೆ ಸರ್. ಸರ್ ಒಟ್ಟಿನಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಶೋಕಿ ಮಾಡಬೇಕು, ನಮ್ಮ ಗಾಡಿ ಚೆನ್ನಾಗಿ ಕಾಣಬೇಕು, ಟರ್ನ್ ಅರೌಂಡ್ ಅಂದರೆ ಆ ಗಾಡಿ ಹೋಗ್ತಿದ್ರೆ ರೋಡಲ್ಲಿ ಎಲ್ಲರೂ ತಿರುಗಿ ನೋಡಬೇಕು ಅಂದರೆ ಆ ಥರ ಏನು ಬೇಕೆಲ್ಲ ಮಾಡ್ಕೊಡ್ತೀರಾ ಒಟ್ಟಿನಲ್ಲಿ. ಸರ್ ಇವಾಗ ನಿಮ್ಮಲ್ಲಿ ಬಾಡಿ ಕಿಟ್ಟು ಮತ್ತೆ ಆಡ್ ಆನ್ಸ್ ಎಲ್ಲ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ಪ್ರೈಸಿಂಗ್ ಕಿಟ್ಸ್ ಬಂದ್ಬಿಟ್ಟು ನಿಮಗೆ ಝೆನ್ನಿಂದ ಶುರು ಆಗುತ್ತೆ. ಝೆನ್ ಚಿಕ್ಕ ಗಾಡಿ, ಅದಕ್ಕೆ ಏನು ಚಾರ್ಜ್ ಮಾಡ್ತಾ ಇದ್ದೀವಿ 3500 rupees ನಾವು ಚಾರ್ಜ್ ಮಾಡ್ತಾ ಇದ್ದೀವಿ ಬೇರೆ ಆಡ್ ಆನ್ಸ್ಗೆ. ಆಮೇಲೆ ಫಿಟ್ಟಿಂಗಿಗೆ ಸರ್? ಫಿಟ್ಟಿಂಗು ನಾವು ಮಾಡ್ಕೊಡ್ತೀವಿ. ಫಿಟ್ಟಿಂಗ್ ಇನ್ಕ್ಲೂಡೆಡ್ 3000 ಅಥವಾ ಫಿಟ್ಟಿಂಗ್ ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. 500 rupees ಚಾರ್ಜ್ ಮಾಡ್ತೀವಿ, 1000 rupees ಚಾರ್ಜ್ ಮಾಡ್ತೀವಿ. ಬಾಡಿ ಕಿಟ್ ಕಸ್ಟಮರ್ ಏನು ಮಾಡ್ತಾರೆ, ಸ್ವಲ್ಪ ಜನ ಬೇರೆ ಕಡೆಯಿಂದ ತಗೊಂಡು ಬರ್ತಾರೆ, ಅದು ಕರೆಕ್ಟಾಗಿ ಫಿಟ್ಟಿಂಗೇ ಆಗಲ್ಲ. ಓಕೆ. ಅದಕ್ಕೆ ಫಿಟ್ಟಿಂಗ್ಗೋಸ್ಕರ ನಮ್ಮ ಬರ್ತಾರೆ, ನಾವು ಅದಕ್ಕೆ 2500 rupees ಫಿಟ್ಟಿಂಗ್ ಚಾರ್ಜ್ ಮಾಡ್ಕೊಡ್ತೀವಿ. ಓಕೆ. ಆ್ಯಂಡ್ ವೀಕ್ಷಕರೇ ಇದು ಬರೀ ಫಿಟ್ಟಿಂಗು. ಪೇಂಟಿಂಗ್ ಬೇಕಂದ್ರೆ ಇಲ್ಲೇ ಮಾಡಿಸ್ತೀರಾ ಅಂತ ಅದಕ್ಕೆ ಪೇಂಟಿಂಗ್ ಚಾರ್ಜಸ್ ಬಂದ್ಬಿಟ್ಟು ನಿಮ್ಗೆ ಯಾವ ಕ್ವಾಲಿಟಿ ಆಫ್ ಪೇಂಟ್ ಯೂಸ್ ಮಾಡ್ತೀರಾ ಅದೇ ಥರ ನಿಮ್ಗೆ ಮಾಡಿಕೊಡ್ತಾರೆ. ಕಮ್ಮಿಯಿಂದನೂ ಸ್ಟಾರ್ಟ್ ಆಗುತ್ತೆ, ಹೈ ಕ್ವಾಲಿಟಿ ಪ್ರೀಮಿಯಂ ತನಕನೂ ಹೋಗುತ್ತೆ. ಆಮೇಲೆ ಆ್ಯಡ್ ಆನ್ ಕಿಟ್ಸ್ ಬಂದ್ಬಿಟ್ಟು 3500 ಸ್ಟಾರ್ಟ್ ಆಗುತ್ತೆ. ಇದು ಬಾಡಿ ಕಿಟ್ಸ್ ನಿಮಗೆ ಬೇಕಂದ್ರೆ ಬಾಡಿ ಕಿಟ್ಸ್ ಕಸ್ಟಮೈಸ್ ಬಾಡಿ ಕಿಟ್ ಮಾಡ್ಕೊಡಿ, ನಂದೇ ಡಿಸೈನ್ ಮಾಡ್ಕೊಡಿ ಅಂದರೆ ಅದಕ್ಕೆ ಚಾರ್ಜಸ್ ಜಾಸ್ತಿ ಆಗುತ್ತೆ. ನಮ್ಮ ಹತ್ರ ಇರೋದು ಡಿಸೈನ್ಸ್ ನೀವು ತೊಗೊಂಡ್ರೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸು 25 ಸ್ಟಾರ್ಟಿಂಗ್ ಆಗುತ್ತೆ. 25 ಸ್ಟಾರ್ಟ್ ಆಗುತ್ತೆ. ಸೂಪರ್ ಸರ್. ಹಾಗಾದರೆ ವೀಕ್ಷಕರೇ ಅಫೋರ್ಡಬಲ್ ಪ್ರೈಸಲ್ಲಿ ಕೇರಳಗೆಲ್ಲ ಹೋದರೆ 50,000 60,000 ಖರ್ಚಾಗುತ್ತೆ, ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ನು. ಬಟ್ ಇಲ್ಲಿ ನಿಮಗೆ ಎಲ್ಲ ಕೂಡ ಕಮ್ಮಿಗೆ ಸಿಗ್ತಾ ಇದೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ತಿರ್ಬೋದು, ಈ ಗಾಡಿ ಆಲ್ರೆಡಿ ತೋರಿಸಿದೆ, ಸನ್ ರೂಫ್ ಕೂಡ ಫಿಟ್ ಮಾಡಿದ್ದಾರೆ ಇದಕ್ಕೆ. ಸೊ ಇದು ಬಂದ್ಬಿಟ್ಟು ಸೊನಾಟಾ, ಹ್ಯುಂಡೈ ಸೊನಾಟಾ ಸಿವಿಕ್ ಇದೆ. ಆ್ಯಂಡ್ ಜೊತೆಗೆ ಈ ಕಡೆ ಲಾಸ್ಟಲ್ಲಿ ನೋಡ್ತಿರ್ಬೋದು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಲ್ಲೊಂದು ಲ್ಯಾನ್ಸರ್ ಇದೆ ಅಲ್ವಾ ಸರ್? ಲ್ಯಾನ್ಸರ್ ಸರ್, ಲ್ಯಾನ್ಸರ್ ಇದೆ. ಆ್ಯಂಡ್ ಇಲ್ಲಿ ಆನ್ ಮಾಡ್ತಾರೆ ನೋಡ್ಕೊಳ್ಳಿ, ತುಂಬ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಸೊ ತುಂಬ ವರ್ಷದಿಂದ ಇವರು ಆಲ್ರೆಡಿ ಬಿಸ್ನೆಸ್ಸಲ್ಲಿ ಇರೋದ್ರಿಂದ
ಸೊ ತುಂಬ ಕಸ್ಟಮರ್ಸ್ ಆಲ್ರೆಡಿ ಇದ್ದಾರೆ. ಇಲ್ಲಿ ಸ್ಪಾಯ್ಲರ್ಗಳೆಲ್ಲ ಇಟ್ಟಿದ್ದಾರೆ, ನೋಡ್ತಿರ್ಬೋದು. ಎಲ್ಲ ಥರ ಸ್ಪಾಯ್ಲರ್ಗಳನ್ನು ಇಲ್ಲಿ ಸ್ಪಾಯ್ಲರ್ಸ್, ಸ್ಪ್ಲಿಟರ್ಸ್ ಎಲ್ಲ ಹೈಡ್ರೋ ಡಿಪ್ಡ್ ಸ್ಪಾಯ್ಲರ್ಸ್ ಎಲ್ಲ ಟೈಪ್ಸ್ ಇದೆ ಸರ್. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ವೀಕ್ಷಕರು ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಥ್ಯಾಂಕ್ ಯು ಸರ್. ಆ್ಯಂಡ್ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತೀನಿ, ಬನ್ನಿ ಇಲ್ಲಿಗೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ ಫಿನಿಶಿಂಗ್ ಮಾಡಿಕೊಡ್ತಾರೆ. ನಿಜವಾಗ್ಲೂ ನಿಮ್ಮ ಗಾಡಿನ ಒಂದು ತಿರುಗಿ ನೋಡ್ತಾರೆ ಎಲ್ಲರೂ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಆಟೋಮೊಬೈಲ್ ಎಂತೂಸಿಯಾಸ್ಟ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಮಾಡಿಫೈ ಮಾಡಿಸ್ಬೇಕು ಅಂತಿರೋರಿಗೆ, ಚಿಕ್ಕದಾಗಿ ಮಾಡಿಫೈ ಮಾಡಿಸ್ಬೇಕು, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರಬೇಕು, ಟಚ್ ಆಗಬಾರ್ದು, ಕೆಳಗಡೆ ಎಲ್ಲ ಅಫಿಷಿಯಲ್ ಆಗಿರ್ಬೇಕಂದ್ರೂ ಆ ಥರನೂ ಮಾಡಿಕೊಡ್ತಾರೆ. ತುಂಬ ಸ್ಪೋರ್ಟಿಯಾಗಿ ಕಾಣಬೇಕು, ಒಂದು ರೇಸ್ ಕಾರ್ ಥರ ಕಾಣಬೇಕು ಅಂದ್ರೂ ಆ ಥರನೂ ಮಾಡಿಕೊಡ್ತಾರೆ. ಫೋಟೋಸು ವಿಡಿಯೋಸ್ ಎಲ್ಲ ಇವರು ಪ್ರೀವಿಯಸ್ಲಿ ಮಾಡಿರೋದನ್ನ ಪ್ರತಿಯೊಂದೂ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು ಸರ್.